ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಬಿತಾ. ಚುನಾವಣೆಗೆ ವೇದಿಕೆ ಸಿದ್ಧವಾಗಿದೆ. ಪ್ರಚಾರದ ಅಬ್ಬರ ಜೋರಾಗಿದೆ. ಮತ್ತೆ ಅದೇ ಭಾಷಣ, ಮಾತಿನ ರಣಾಂಗಣ. ಇದನ್ನೆಲ್ಲ ಕೇಳಿ ಜನನು ಸುಸ್ತಾಗಿದ್ದಾರೆ. ನಾಯಕರ ಹುಸಿ ಭರವಸೆಗಳನ್ನ ಕೇಳಿ ಬೇಸತ್ತ ನಿಮಗೊಂದು ಚೇಂಜ್ ಕೊಡ್ತಾ ಇದೆ ಸುವರ್ಣ ನ್ಯೂಸ್. ರಾಜಕಾರಣಿಗಳ ಬಗ್ಗೆ ನಿಮ್ಮ ಮಾತೇನು, ನಿಮ್ಮ ನಿಜವಾದ ಸಮಸ್ಯೆಗಳೇನು, ಬೇಡಿಕೆಗಳೇನು ಅನ್ನೋದನ್ನ ನೀವೇ ನಿಮ್ಮ ಏರಿಯಾದಲ್ಲಿ ನಿಮ್ಮ ಜನಗಳ ಮುಂದೆ ಹೇಳಬಹುದು. ವೇದಿಕೆಯನ್ನ ನಾವು ಒದಗಿಸ್ತೀವಿ. ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಲೌಡ್ ಸ್ಪೀಕರ್. ನಾಯಕರು ನಮ್ಮನ್ನ ಉದ್ಧಾರ ಮಾಡ್ತಾರೆ ಅನ್ನೋ ಭರವಸೆ ಹುಸಿಯಾದ್ಮೇಲೂ ನಾಯಕರ ಮಾತುಗಳನ್ನ ಕೇಳ್ತಾ ಕುಳಿತುಕೊಳ್ಳೋಕೆ ಆಗುತ್ತಾ? ಇದು ನೀವು ಮಾತಾಡೋ ಕಾಲ. ಮಾತು ಕೇಳಿಸಿಕೊಳ್ಳುವ ಸರದಿ ರಾಜಕಾರಣಿಗಳದ್ದು. ನಿಮ್ಗೇನ್ ಬೇಕೋ ನೀವೇ ನೇರವಾಗಿ ಹೇಳಿ ನಮ್ಮ ಲೌಡ್ ಸ್ಪೀಕರ್ನಲ್ಲಿ. ಎಷ್ಟೋ ಜನ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಇದುವರೆಗೂ ಬಂದಿದ್ದಾರೆ. ಕಾಂಗ್ರೆಸ್ನವರು ಬಂದಿದ್ದಾರೆ, JDSನವರು ಬಂದಿದ್ದಾರೆ, BJPನೂ ಆಗಿದೆ ಸರ್. ಇಂಥ ಈಗ ವರ್ಸ್ಟ್ ಸರ್ಕಾರ ಬಂದು ನಮಗೆ ಕೊಟ್ಟಿರೋಂಥ ಭರವಸೆ ಯಾವುದು ಒಂದು ನೀರು ಸರ್, ಯಾವುದೊಂದು ನೀರು ಇರ್ಬೋದು, ಒಂದು ಕಾಮಗಾರಿಗಳು ಯಾವುದೇ ಎಲ್ಲ ಕಳಪೆ ಕಾಮಗಾರಿಗಳು ಮಾಡಿಕೊಂಡು ಎಲ್ಲ ದುಡ್ಡು ಮಾಡಿಕೊಂಡು ಹೊರ ರಾಜ್ಯಕ್ಕೆ ಹೋಗಿರೋದೆ ಸರ್. ಇಲ್ಲಿ ಕ್ಷೇತ್ರ ಅದು ಇದು ಅಂತ ಮಾತಾಡಿದೆ, ಸಾಮಾನ್ಯ ನಾಗರಿಕನಾಗಿ ಎಲ್ಲರ ಕಡೆಯಿಂದ ಮಾತಾಡ್ತೀನಿ ನಾನು. ನಮ್ಮ ಭಾರತೀಯರಾಗಿರೋರು ಇವತ್ತು ಒಂದೇ ಒಂದು ವಿಷಯಕ್ಕೆ ತಲೆ ಬಗ್ಗಿಸ್ಬೇಕು ಅಂದ್ರೆ ಬರೀ ರಾಜಕಾರಣಿಗಳಿಗೋಸ್ಕರ ಮಾತ್ರ. ಮಿಕ್ಕಿದ ಎಲ್ಲ ವಿಷಯದಲ್ಲೂ ತಲೆ ಎತ್ಕೊಂಡಿದ್ದಾರೆ. ರಾಜಕಾರಣಿಗಳ ವಿಷಯ ಎತ್ಕೊಂಡ್ರೆ ತಲೆ ಬಗ್ಸುವಂತ ಪರಿಸ್ಥಿತಿ ಬಂದಿದೆ. ರಾಜಕಾರಣಿಗಳ ವಿಷಯ ಎತ್ಕೊಂಡ್ರೆ ತಲೆ ಬಗ್ಸುವಂತ ಪರಿಸ್ಥಿತಿ ಬಂದಿದೆ. ಆದ್ರಿಂದ ಫಸ್ಟ್ ರಾಜಕಾರಣಿಗಳು ತಾವು ತಮ್ಮ ಕೆಲಸ ಏನು, ತಮ್ಮ ಕ್ಷೇತ್ರ ಏನು, ಏನಕ್ಕೆ ನಿಂತ್ಕೊಂತಾ ಇದ್ದೀರಾ, ಜನಸೇವೆ ಅಂದ್ರೆ ಏನು. ಬೇರೆ ಎಲ್ಲ ದೇಶಗಳಲ್ಲೂ ರಾಜಕಾರಣ ಮಾಡೋದಕ್ಕೆ ಒಂದು ಎಜುಕೇಶನ್ ಅಂತಿದೆ, ಒಂದು ಯೋಗ್ಯತೆ ಇದೆ, ಒಂದು ಕ್ವಾಲಿಟಿ ಅನ್ನೋದಿದೆ. ಇಲ್ಲಿ ಎಲ್ಲಿಯೂ ಸಲ್ಲದೆ ಇರೋನು ಬಂದು ರಾಜಕಾರಣದಲ್ಲಿ ನಿಂತ್ಕೊಂತಾನೆ. ಅವನು ನಮ್ಮನ್ನ ಜನಗಳನ್ನ ಆಳ್ತಾನೆ. ಅದಲ್ದೇನೆ ದುಡ್ಡನ್ನ ಅವರು ದುರುಪಯೋಗ ಮಾಡ್ಕೊಳ್ಳೋಷ್ಟು ಪ್ರಪಂಚದ ಇನ್ನು ಯಾವುದೇ ಕ್ಷೇತ್ರದವರು ಮಾಡ್ಕೊಳ್ಳೋದಿಲ್ಲ. ತಿರ್ಗಾ ಯಾರ ದುಡ್ಡು ಅಂದ್ರೆ ನಮ್ಮದೇ, ಅದು ಪ್ರಜೆಗಳದು. ಪ್ರಜೆಗಳ ದುಡ್ಡನ್ನ ಈ ತರ ಮಿಸ್ಯೂಸ್ ಮಾಡಿಕೊಂಡು ಅವ್ರಿಗೆ ಒಂದೊಂದು ಚಿಕ್ಕ ರೂಲ್ನ ಪಾಸ್ ಮಾಡ್ಬೇಕಂದ್ರು ಅಣ್ಣ ಹಜಾರೆ ಅಂತ ಅವ್ರು ಎಷ್ಟೆಷ್ಟು ಕಷ್ಟ ಪಡ್ತಾರೆ ಅಂತ ಅವ್ರಿಗೆ ಗೊತ್ತು. ಆದ್ರೆ ಒಂದೊಂದು ರೂಲು ನೋಡಕ್ಕೆ ಹುಚ್ಚುತನ ಅನ್ನಿಸ್ಬೋದು. ಒಬ್ಬ ರಾಜಕಾರಣಿ ಮಾಡೋ ಅವ್ಯವಹಾರದಿಂದ, ಹಣದ ದುರುಪಯೋಗದಿಂದ ಸೋಷಿಯಲ್ ಇಂಬ್ಯಾಲೆನ್ಸ್ ಅನ್ನೋದು ತುಂಬಾ ದೊಡ್ಡದಾಗುತ್ತೆ. ಬಡವನಾಗೇ ಇರ್ತಾನೆ. ಪ್ರತಿ ಚುನಾವಣೆಯಲ್ಲೂ ಒಂದೊಂದು ಥರ ರೀತಿಯಲ್ಲಿ ಇಲ್ಲಿ ಕಾಮಗಾರಿಗಳು ಶುರು ಆಗ್ತೈತೆ. ಅಂದರೆ ಒಂದು ತಿಂಗಳಿದ್ದಂಗೆ, 2 ತಿಂಗಳಿದ್ದಂಗೆ ಕಾಮಗಾರಿಗಳು ಶುರು ಆಗ್ತದೆ. ಆ ಕಾಮಗಾರಿಗಳು ತಾತ್ಕಾಲಿಕ ಮಾತ್ರ. ಇಲ್ಲೇ ಸ್ವಲ್ಪ ಮುಂದೆ ನೀವು ನಿಂತಿರೋ ಸ್ಥಳದಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲೊಂದು ಬೋರ್ವೆಲ್ ಇದೆ. ಸುಮಾರು ಒಂದು 7 ವರ್ಷದಿಂದ ಆ ಬೋರ್ವೆಲ್ ಹಂಗೆ ಇದೆ, ಟ್ಯಾಂಕು ಹಂಗೆ ಇದೆ. ಪತ್ರಿಕೆಗಳು ಸಹ ಬರೆದಿದ್ದೀನಿ ನಾನು. ಇವತ್ತುವರೆಗೂ ಆ ಬೋರ್ವೆಲ್ಲು ಮತ್ತು ಆ ಟ್ಯಾಂಕಿಗೆ ನೀರು ಬಂದಿಲ್ಲ. ಬೋರ್ವೆಲ್ಲಲ್ಲಿ ಸಾಕಷ್ಟು ನೀರಿದೆ. ಸ್ಥಳೀಯ ಪಾಲಿಕೆ ಸದಸ್ಯರಿಗೂ ನಾನು ಮನವಿ ಮಾಡ್ಕೊಂಡಿದ್ದೀನಿ, ಅಲ್ಲಿ ನೀರಿದೆ ಸರ್, ದಯಮಾಡಿ ನೀವು ನೀರನ್ನ ಅದಕ್ಕೆ ಟ್ಯಾಂಕಿಗೆ ಬಿಟ್ಟರೆ ಬಡವ್ರು ಯಾರನ್ನ ಹೋಟ್ಲವರು ಮತ್ತವರು ಇಲ್ಲಾರು ಪುಡೋದ ಮೇಲೆ ಇರೋಂಥವ್ರು ಬಡವರು ಯಾರೋ ನೀರು ಇಟ್ಕೊತಾರೆ ಅಂತ ಹೇಳಿದ್ದೀನಿ. ಇವತ್ತುವರೆಗೂ ಆ ಕೆಲಸ ಮಾಡಲಿಲ್ಲ. ಕುಟುಂಬ ರಾಜಕಾರಣ ತುಂಬ ಜಾಸ್ತಿ ಆಗ್ತಾ ಇದೆ. ಈ ಕುಟುಂಬ ರಾಜಕಾರಣದಿಂದ ಎಷ್ಟು ತೊಂದರೆ ಆಗ್ತಿದೆ ಅಂದರೆ ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಅವ್ರ 3 ಮಕ್ಕಳು ಈ ರೀತಿಯಲ್ಲಿ ಬಂದು ಎಲ್ಲ ಭ್ರಷ್ಟಾಚಾರ ಎಸ್ಕೋಗಾರೆ. ಒಬ್ಬರು ನಿಯತೆ ಕೆಲಸ ಮಾಡೋಕ್ಕಾಗಲ್ಲ ನೋಡಿ. ಎಲ್ಲರಿಗೂ ಹಣ, ದುಡ್ಡು, ಹೆಣ, ಹೆಂಡ ಎಲ್ಲ ಹಂಚ್ತಾರೆ. ಯಾಕೆ ಹಂಚ್ತಾರೆ? ಯಾರಿಗೋಸ್ಕರ ಹಂಚ್ತಾರೆ? ಎಲ್ಲಿಂದ ಬಂತು ದುಡ್ಡು? ಇದೆಲ್ಲ ಯೋಚನೆ ಮಾಡಿದೆ. ನಮ್ಮಂತ ಸಾವಿರ ಜನಕ್ಕೆ, ಎಲ್ಲರ ಜನಗಳಿದೆ ಇದೆಲ್ಲ ದುಡ್ಡು. ನಿಮ್ದು, ನಮ್ದು, ಎಲ್ಲರದು ಸೇರಿದೆ. ಅವರೆಲ್ಲ ದುಡ್ಡು ಬಾಚೋದು, ನಮ್ಗೆ ಕೊಡೋದು. ಮತ್ತೆ ಅವ್ರ ಮನೆಗಳಿಗೆ ತಂದು ಕೊಡೋಕ್ಕಾಗುತ್ತೆ ನಮಗೆ? ಯೋಚನೆ ಮಾಡಿ. ಯಾರ ಮನೆಯಿಂದ ತಂದು ಸಾರ್ವಜನಿಕರಿಗೆ, ಸಮಾಜಕ್ಕೆ ಸೇವೆ ಮಾಡೋಕ್ಕಾಗಲ್ಲ. ನಮ್ಮ ದುಡ್ಡನ್ನೇ ನಮ್ಗೆ ಹಂಚ್ಕೊಡ್ತಾರೆ. ಅದರಿಂದ ದಯವಿಟ್ಟು ಜನಗಳೇ, ನೀವೆಷ್ಟೇ ದುಡ್ಡು ತಗೊಳ್ಳಿ, ಏನೇ ಮಾಡ್ರಿ, ಒಬ್ಬ ನಿಷ್ಪಕ್ಷಪಾತ ವ್ಯಕ್ತಿಯನ್ನು ಆಯ್ಕೆ ಮಾಡ್ರಿ. ನಮ್ಮ ಸಮಾಜಕ್ಕೆ ಉತ್ತಮವಾದ ಕೊಡುಗೆಯನ್ನು ಕೊಡುವಂಥವನು, ಸಮಾಜಕ್ಕೆ ಸೇವೆ ಮಾಡುವಂಥವನಿಗೆ ದಯವಿಟ್ಟು ಓಟ್ ಹಾಕ್ರಿ. ನೀವು ಅವರಷ್ಟೇ ದುಡ್ಡು ಕೊಡಿ ತಗೊಳ್ರಿ. ನಿಮಗೆ ಆತ್ಮಸಾಕ್ಷಿಗೆ ಇಂಥ ವ್ಯಕ್ತಿ ಒಳ್ಳೆಯವನು ಅನ್ಸಿದೆ ನಿಮಗೆ, ಖಂಡಿತ ಅವ್ರಿಗೆ ಓಟ್ ಹಾಕ್ರಿ. ಖಂಡಿತ ನೀವು ಕುಟುಂಬ ರಾಜಕಾರಣಕ್ಕಾಗಲಿ, ಇನ್ನೊಂದಕ್ಕಾಗಲಿ ಯಾರಿಗೂ ಬೆಂಬಲ ಮಾಡಬೇಡ್ರಿ.
ನಮ್ಮ ರಾಜಕಾರಣ ಹಾಳಾಗೋಗಿದೆ ಕೆಟ್ಟೋಗಿದೆ. ಯಾವ ಒಬ್ಬ MLA ಅಷ್ಟೇ MP ಅಷ್ಟೇನೆ ಪ್ರಜೆಗಳ ಬಗ್ಗೆ ಅರ್ಥ ಮಾಡಿಕೊಂಡು ಆಳ್ವಿಕೆ ಇವತ್ತು ಮಾಡ್ತಾ ಇಲ್ಲ. ಅಲ್ಲ, ಇದುವರೆಗೂ ನಾವು ಎಲ್ಲರೂ ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರು, ನಿಜವಾದ ಯಾರು ಆಳ್ವಿಕೆ ಮಾಡ್ತಾರೆ ಅವ್ರಿಗೆ ಕರೆಕ್ಟಾಗಿ ಓಟ್ ಹಾಕಿ ಅಂತ. ಸರಿ, ಯಾರನ್ನ ನಾವು ನಂಬೋದು ಈ ಕಾಲದಲ್ಲಿ? ನಾವು ಎಲ್ಲರಿಗೂ ಓಟ್ ಹಾಕಿದ್ದೀವಿ, ಯಾರು ಸರಿಯಾದ ಆಳ್ವಿಕೆ ಮಾಡಿಲ್ಲ, ಪ್ರಜೆಗಳನ್ನ ಅರ್ಥ ಮಾಡ್ಕೊಂಡು ಆಳ್ವಿಕೆ ಮಾಡಲಿಲ್ಲ ಅವರು. ಸರ್, ಇವತ್ತು ಒಬ್ಬ MLA ಯೋಚನೆ ಮಾಡಬೇಕಾಗಿರೋದು ಒಂದು ಕಾನ್ಸ್ಟಿಟ್ಯೂನ್ಸಿ ಜನಗಳ ಬಗ್ಗೆ, ಅವರ ಕಷ್ಟಗಳ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇಲ್ಲ. ಎಲ್ಲಿ ಕೂತ್ಕೊಂಡು ಜನಗಳ ಬಗ್ಗೆ ಯೋಚನೆ ಮಾಡಬೇಕು ಅಂತ ಜಾಗದಲ್ಲಿ ಕೂತ್ಕೊಂಡು ಅಶ್ಲೀಲ ಸಿನಿಮಾ ನೋಡೋರು. ಇಡೀ ನಮ್ಮ ಕರ್ನಾಟಕದ, ಇಡೀ ನಮ್ಮ ದೇಶದ ಇತಿಹಾಸದಲ್ಲಿ ಊಹಿಸಲಾರ್ದಂತ ಘಟನೆ ನಡೆದೋಗಿದೆ ಇದು ನಮ್ಮ ರಾಜ್ಯದಲ್ಲಿ. ಇಡೀ ನಮ್ಮ ಸುತ್ತಮುತ್ತ 26-27 ರಾಜ್ಯವಿದಾವ, ಎಲ್ಲ ಅವಮಾನ. ಅವರೆಲ್ಲ ನಮ್ಮನ್ನು ಬೈಕಂತ ಇದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಬ್ಬ MLA ಕುತ್ಕೊಂಡು ಒಂದು ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ, ಜನಗಳ ಬಗ್ಗೆ ಯೋಚನೆ ಮಾಡೋಂಥ ಜಾಗದಲ್ಲಿ ಕುತ್ಕೊಂಡು ಬ್ಲೂ ನೋಡಿದ್ರು. ಅವ್ರಿಗೆ ಇವತ್ತು ಟಿಕೆಟ್ ಕೊಟ್ಟವ್ರ ಇಲ್ವಾ? ಅದು ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಜನಗಳನ್ನ ಯೋಚನೆ ಮಾಡಬೇಕು. ಇವತ್ತು ನಮ್ಮ ಊರು 500 ವರ್ಷಗಳ ಇತಿಹಾಸ ಇದೆ. ನಮ್ಮ ಊರಲ್ಲಿ ಒಂದು ಕಾಲೇಜ್ ಇಲ್ಲ, ಈಗ ಏನೋ ನಿರ್ಮಾಣ ಮಾಡ್ತಾ ಇದ್ದಾರೆ. ಇಷ್ಟು ವರ್ಷಗಳು ಬೇಕಾ ಸರ್? ಈ ರೀತಿ ನಮ್ಮ ಜನಗಳ ಕಷ್ಟ ಯಾರೂ ಅರ್ಥ ಮಾಡಿಕೊಂಡು ಆಳ್ವಿಕೆ ಮಾಡ್ತಾರೆ ಸರ್. ಈ ರೀತಿ ಎಲ್ಲ ಸಮಸ್ಯೆಗಳಿದ್ದಾವೆ. ನಮಗ ಬಗ್ಗೆ ಯಾರು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಆಳ್ವಿಕೆ ಯಾರು ಮಾಡ್ತಾರೆ ಅವ್ರಿಗೆ ವೋಟ್ ಹಾಕ್ತಿವಿ, ಖಂಡಿತವಾಗ್ಲೂ ಹಾಕ್ತಿವಿ. ಅಂದ್ರೆ JDSಗೆ ಹಾಕ್ಬೇಕು, ಕಾಂಗ್ರೆಸ್ಗೆ ಹಾಕ್ಬೇಕು, BJPಗೆ ಹಾಕ್ಬೇಕಂತಲ್ಲ. ಎಲ್ಲಿಗೆ ಬಂತು ರಾಜಕೀಯದ ಪರಿಸ್ಥಿತಿ ನೋಡಿ. ವಿಶ್ವಾಸ ಇಟ್ಟು ಆಯ್ಕೆ ಮಾಡಿ ಕಳಿಸಿದ ನಾಯಕ ನಂಬಿಕೆಗೆ ಅರ್ಹನಲ್ಲ ಅಂತಾದ್ರೆ ಸಾಮಾನ್ಯ ಪ್ರಜೆ ನಂಬದಾದ್ರೂ ಯಾರನ್ನ? ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಮೆಂಟ್ಸ್ ಇವೆ ಚಿಕ್ಕ ಬ್ರೇಕ್ನ ನಂತರ.